ಸ್ನೇಹಿತರೆ, ಈಗ ನಾವು ಬೇಳೆ ಸಾಂಬಾರು ಯಾವ ರೀತಿ ಮಾಡೋದು ಅಂತ ಕೊಡ್ತೀವಿ. ಇಷ್ಟು ಮೆಣಸಿಕಾಯಿ ಹೆಚ್ಕೋಬೇಕು, ಒಂದು ಟಮಾಟೆ ಹಣ್ಣು, ಮತ್ತು ಬೆಳ್ಳುಳ್ಳಿ, ಅರಿಶಿಣ, ಹಸಿ ಶುಂಠಿ ಮತ್ತೆ ಹೇಳ್ತೀವಿ ಫ್ರೆಂಡ್ಸ್. ಈಗ ಕಾಯ್ತಾ ಇದೆ, ಒಲೆ ಕಾಯ್ತಾ ಇದೆ. ಮೊದಲು ಕಾಯಬೇಕು ಹಂಚು ಚೆನ್ನಾಗಿ, ಆಮೇಲೆ ಎಣ್ಣೆ ಹಾಕಬೇಕು. ಬೇಳೆ ನೆನೆಸಿಟ್ಟಿದ್ದೀವಿ ನಾವು, ತೋರಿಸ್ತೀನಿ ನೋಡಿ. ಬೇಳೆ ಮತ್ತು ಸೋಯಾ ಚಾನ್ಸ್ ನೆನೆಸಿಟ್ಟಿದ್ದೀವಿ ನಾವು. ಸೋಯಾ ಚಾನ್ಸ್ ಪ್ಲಾನ್ ಇರಲಿಲ್ಲ, ಮತ್ತು ಈಗ ನಾವು ಹೊಸ್ದಾಗಿ ಆ್ಯಡ್ ಮಾಡ್ಕೊಂಡಿದ್ದೆವು ಸ್ನೇಹಿತರೆ. ಅದಕ್ಕೆ ನಾವು ಈಗ ನಾವು ಎಣ್ಣೆ ಹಾಕ್ತಿದ್ದೀವಿ ಸ್ನೇಹಿತರೆ. ನಾವು ಅಡುಗೆಗೆ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ದೀವಿ. ಸಾಕು ನಿಮಗೆ ಎಷ್ಟು ದಪ್ಪ ಆಗ್ಬೇಕಂದ್ರೆ ಎಣ್ಣೆ ಭಾಳ ಹಾಕಬೇಕು, ಎಣ್ಣೆ ಕಡಿಮೆ ಊಟ ಮಾಡಬೇಕು. ಸಾಕು ಹಾಕಿ ಚೂರು ಎಣ್ಣೆ ಅಂತ ಹೇಳಿದ್ದಾರೆ ನೋಡಿ ಸ್ನೇಹಿತರೆ. ಇವಾಗ ಒಂದೊಂದೇ ಪದಾರ್ಥವನ್ನು ಹಾಕಬೇಕು. ಈಗ ಸಾಸಿವೆ ಹಾಕ್ತಿದ್ದಾರೆ, ಜೀರಿಗೆ, ಜಾಸ್ತಿ ಇದೆ. ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ? ಕಡಿಮೆ ಅಂತ ಆಗಲಿ, ಜಾಸ್ತಿ ಅಷ್ಟೇ ಆಯ್ತು, ನಡೀತದೆ ನೋಡಿ ಸ್ನೇಹಿತರೆ. ಈಗ ಜೀರಿಗೆ ಹಾಕಿಟ್ಟಿದ್ದೀವಿ. ಜೀರಿಗೆ, ಈಗ ಸ್ವಲ್ಪ ಕರಿಕಾಳು, ಸಾಸಿವೆ, ಈಗ ಕರಿಬೇವು ಸೊಪ್ಪು ಹಾಕ್ತಾರೆ. ಈಗ ಕರಿಬೇವು ಸೊಪ್ಪು ಹಾಕ್ತಾರೆ, ಕರಿಬೇವು ಸೊಪ್ಪು ಸ್ವಲ್ಪ ಹೆಚ್ಚಿಗೆ ಹಾಕಿರೋ ಪರವಾಗಿಲ್ಲ ಸ್ನೇಹಿತರೆ. ಏನು ನಿಮಗೆ ಹೆಂಗೆ ಅನಿಸ್ತದೆ ಹಂಗೆ. ಮಕ್ಕಳೆಲ್ಲ ಇದ್ದರೆ ಕರಿಬೇವು ಸ್ವಲ್ಪ ಹೆಚ್ಚಿಗೆ ಹಾಕಿ, ಮಕ್ಕಳು ತಿಂದರೆ ಕಣ್ಣಿಗೆ ಒಳ್ಳೆಯದು. ಮತ್ತು ಟಮಾಟೊ, ಮೆಣಸಿಕಾಯಿ ಹಾಕಬೇಕು ಫಸ್ಟು, ಆಮೇಲೆ ಈರುಳ್ಳಿ. ನಾವು ಈರುಳ್ಳಿ ಹಾಕ್ತಾಯಿಲ್ಲ ಸ್ನೇಹಿತರೆ ನಾವು ಇದಕ್ಕೆ. ಆ್ಯಕ್ಚುಲಿ ಎಲ್ಲ ಈರುಳ್ಳಿ ಹಾಕ್ತಾರೆ, ಇಲ್ಲಿ ಈರುಳ್ಳಿ ಹಾಕಿದಂಗೆ ನೋಡೋದು ಟೇಸ್ಟ್ ಚೆನ್ನಾಗಿ ಆಗ್ತದೆ. ಬೆಳ್ಳುಳ್ಳಿ ಹಾಕ್ಬೇಕು. ಹಾಂ, ರೋಸ್ಟ್ ಆಗಬೇಕು ಸ್ನೇಹಿತರೆ ಸ್ವಲ್ಪ. ಅದೊಂದು ಸ್ವಲ್ಪ ಅಂದರೆ ಚೂರು ವೈಟಿಶ್ ಬರ್ಬೇಕು, ಅದಕ್ಕೆ ವೈಟಿಶ್ ಬರಬೇಕಂತ ನೋಡಿ. ಯಾವುದೋ ಮೆಣಸಿನ್ಕಾಯಿ. ಹಾಂ, ಅದು ಗ್ಯಾಸ್ ಖಾಲಿ ಆಗಿದೆ ಸ್ನೇಹಿತರೆ, ಯುದ್ಧ ನಡೀತಿದೆಯಲ್ಲ, ಹಂಗಾಗಿ ನಾವು ಗ್ಯಾಸನ್ನು ಸೇವ್ ಮಾಡ್ತಿದ್ದೇವೆ. ಹರ್ಮುಜ್ ಜಲಸಂಧಿ ಬಂದಾಗಿದ ಕಾರಣ ನಾವು ದಾಟಿ ಹುಟ್ಟು ದೋಣಿ ತಗೊಂಡು ದೋಣಿಯಲ್ಲಿ ಬಂದಿದ್ದೀವಿ ಸ್ನೇಹಿತರೆ. ಡೀಸೆಲ್ ಖಾಲಿ ಆಗಿತ್ತು, ಅದಕ್ಕೋಸ್ಕರ ಪೆಟ್ರೋಲ್ ಇಲ್ಲ, ಅದಕ್ಕೆ ಕರೆಂಟ್ ಒಲೆಯಲ್ಲಿ ಮಾಡ್ತಿದ್ದೀವಿ ಸ್ನೇಹಿತರೆ. ಈಗ ನಾವು ನೋಡೋಣ, ಹೊಸ ಪ್ರಯತ್ನ ಮಾಡ್ತೀವಿ. ಮತ್ತು ಇದು ಬೆಳ್ಳುಳ್ಳಿ ಸ್ನೇಹಿತರೆ, ಬೆಳ್ಳುಳ್ಳಿ ಅಂದರೆ ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಇದು ಮಾಡಬೇಕು. ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು. ಹೇಳೋದು ಹೇಳಿದ್ರಲ್ಲ ಮತ್ತೆ ಅದೇ ಮಾಡಬೇಕು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಘಮ 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 ಸ್ಮೆಲ್ ಬರ್ತಾ ಇದೆ. ನಿಮಗೂ ಬರಬೇಕಂದ್ರೆ ನಿಮ್ಮ ಮನೇಲಿ ಟ್ರೈ ಮಾಡಿ. ಚೆನ್ನಾಗಿ ರೆಡಿಶ್ ಆಗಬೇಕು. ಚೆನ್ನಾಗಿ ರೆಡಿಶ್ ಆದರೆ ಒಳ್ಳೆ ಆಗ್ತದೆ ಟೇಸ್ಟ್ ಸ್ನೇಹಿತರೆ. ಇದು ಥರ ಬೇಳೆ ಸಾರು ಅಂತೆ ಸ್ನೇಹಿತರೆ. ಈಚೆ ಹಾಕ್ತಿದೆ ನೋಡಿ, ಈ ರೀತಿ ಹಾಕಬೇಕು. ಇದು ಇನ್ನೊಂದು ಪೀಸ್ ಇದೆ ನೋಡಿ. ಉಪ್ಪು ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ಸ್ನೇಹಿತರೆ. ಆಮೇಲೆ ನೀರು ಹಾಕ್ತೀವಲ್ಲ ಅಲ್ಲಿ, ಆಮೇಲೆ ನೋಡ್ಕೊ. ಈಗ ಸ್ವಲ್ಪ ಹಾಕಿ ಬೇರ್ತದೆ ಅಂತ, ಬೇರೆಕ್ಕೆ ಉಪ್ಪಿದ್ರೆ ಚೆನ್ನಾಗಿ ಅಂತ. ಅರಿಶಿನ ಹುಡಿ ಇದೆ, ಅರಿಶಿನ ಹುಡಿ ಹಾಕಿ. ವೆರಿ ಸಿಂಪಲ್ ಸಾಂಬಾರ್ ಇದು. ವೆರಿ ಸಿಂಪಲ್ ಸಾಂಬಾರ್ ಅಂತ ನೋಡಿ ಸ್ನೇಹಿತರೆ.
ಟಮಾಟಿ ಇರೋದು ಟಮಾಟಿ ಥರ ಇರಬಾರ್ದು ಆ ರೀತಿ ಆಗಬೇಕು. ಹೌದೌದು, ಅಂದ್ರೆ ಅದು ಸ್ವಲ್ಪ ಅಂದ್ರೆ ಹಸಿ ಹೋಗ್ಬೇಕು, ಹಸಿ ಸ್ಮೆಲ್ ಹೋಗ್ಬೇಕು. ಬೇಕಾದ್ರೆ ಇದನ್ನ ಮಿಕ್ಸಿ ಹಾಕಿ ಸಾಂಬಾರು ಕೂಡ ಮಾಡ್ಬೋದು ಬೇರೆ ರೀತಿ, ಅದು ಒಂಥರ ಸಾರಾಗ್ತದೆ. ಸಾಕಲ್ಲ, ಸ್ವಲ್ಪ ಅರಿಶಿಣ ಅರಿಶಿಣ ಜಾಸ್ತಿ ಆಯ್ತು ಅಂತ ಸ್ನೇಹಿತರೆ. ನೀವು ಸ್ವಲ್ಪ ಕಳೆ ಅಷ್ಟೇ. ನಮ್ಮ ಸ್ವಲ್ಪ ಕೈ ಅದು ಸ್ವಲ್ಪ ಚಮಚ ಸ್ವಲ್ಪ ದೊಡ್ಡದಿದೆ ಸ್ನೇಹಿತರೆ, ಚಮಚ ದೊಡ್ಡದಿದೆ. ಸೌಂಡ್ ಕಮ್ಮಿ ಮಾಡ್ತೇವೆ ಸ್ನೇಹಿತರೆ ನಾವು. 150 ಲೀಟ್ರ್ ಸಾಕು ಸ್ನೇಹಿತರೆ ವೈಟ್. ನೋಡಿ ನೀವು ಟ್ರೈ ಮಾಡಿ, ಉಳಿಸಿ. ಇದನ್ನ ನಾವು ಉಳಿಸಿ. ಮಸಾಲೆ ನೋಡಿ ಖಾರ ಹಾಕ್ತಿದ್ದಾರೆ, ಬೇಳೆ ಸರಿ ಖಾರ ಹಾಕ್ತಿದ್ದಾರೆ ಸ್ನೇಹಿತರೆ. ಇದು ಯಾವ ರೀತಿ ಬೇಳೆ ಸರ್ ಅಂತ ನಮಗೆ ಗೊತ್ತಾಗ್ತಿಲ್ಲ, ಹೊಸ ಬೇಳೆ ಸರ್ ಇದು. ನೋಡುವ ಟೇಸ್ಟ್ ಹೆಂಗಿರುತ್ತೆ ಅಂತ ತೋರಿಸ್ತೀವಿ. ನೋಡಿ ಸ್ನೇಹಿತರೆ, ಬೇಳೆ ನೆನೆ ಇಟ್ಟಿದ್ದೀವಿ ನಾವು, ಕುದಿಸಿಲ್ಲ. ಇದು ಯಾವ ಬೇಳೆ ಸರ್ ಇದು? ಮಸೂರ್ ದಾಲ್ ಅಂತಾರೆ. ಇದು ಮಸೂರ್ ದಾಲ್ ಅಂತಾರಂತ. ಮೈಸೂರು ದಾಲ, ಮಸೂರ್ ಅಂತ ನೋಡಿ ಸ್ನೇಹಿತರೆ. ಮಸೂರು ಬೆಳಗಿರುತ್ತೆ, ಇದು ಒಂಥರ ಕೆಂಪಿಗೆ ಕರಡು ದಾಲ್ ಅಂತ ನೋಡಿ ಸ್ನೇಹಿತರೆ. ಇಂಗ್ಲಿಷ್ ಮೀಡಿಯಂ ಯಾರಿದ್ದಾರೆ ಅವ್ರು ನೋಡ್ಕೊಳ್ಳಿ. ಕರಡು ದಾಲ್ ಅಂತೆ ನೋಡಿ, ಹೆಂಗೆ ನೋಡಿ ಕೆಂಪು ಕಾಣ್ತಿದೆ ಸ್ನೇಹಿತರೆ ನಿಮಗೆ. ನೋಡಿ ಏನೋ ಕಡಿಮೆ ಆಗಿದೆ ಅಂತೆ. ಉಪ್ಪು ಕಡಿಮೆ ಆಗಿರುತ್ತೆ, ಹಾಕುವ ನೀರು ಹಾಕ್ಮೇಲೆ ಜಾಸ್ತಿ ಹಾಕ್ಲಿಲ್ಲ ಅಂತ ಇರ್ಬೋದು. ಫ್ರೈ ಮಾಡಿ ಇವತ್ತೊಂದಿನ ಆಗಲಿ. ಇವತ್ತೊಂದಿನ ನೋಡಿ ಸ್ನೇಹಿತರೆ, ಇವತ್ತೊಂದಿನ ಫಸ್ಟ್ ಟೈಮ್ ಮಾಡ್ತಿದ್ದೀವಿ ನಾವು ಅಡಿಗೆ. ಸ್ವಲ್ಪ ಜೋರು ಇಡ್ತೀಯ, ಕುದಿಸಿತ್ತಲ್ಲ, ಸಾಕು ಬಿಡು. ಈಗ ಬೇಕು 200 ಇಡ್ತೀಯ, ಅಷ್ಟು 500 ಸಾಕು. 500 ಇಟ್ಟಿದ್ದೀವಿ ಸ್ನೇಹಿತರೆ, ನಾವು 500 ಇಟ್ಟಿದ್ದೀವಿ. ನೋಡಿ ಇದು ಕರೆಂಟ್, ಇದ್ರ ಹೆಸರು GLEN ಅಂತ ಹೇಳಿ ನಮ್ಮ ಸಿಸ್ಟರ್ ಗಿಫ್ಟ್ ಮಾಡಿದ್ದು. ಕ್ಲೈನ್ ಅಂತ ನೋಡಿ, ನಮಗೆ ಇಂಗ್ಲೀಷ್ ಬರೋದಿಲ್ಲ ಸ್ನೇಹಿತರೆ, ಆದರೆ ಇಂಗ್ಲೀಷಲ್ಲೇ ಎಕ್ಸಾಮ್ ಬರಿತೀವಿ ನಾವು. ನೋಡಿ ಹೆಂಗೆ ಅದೇ ಟ್ಯಾಲೆಂಟ್ ಸ್ನೇಹಿತರೆ. ಬ್ರಿಟಿಷ್ ಕಂಡ್ರೆ ಆಗಲ್ಲ, ಆದರೆ ಏನು ಮಾಡೋಕೆ, ಶಿಕ್ಷಣ ವ್ಯವಸ್ಥೆ ಹಂಗಿದೆ ಸ್ನೇಹಿತರೆ ನಮ್ಮದು. ನಾವು ಎಕ್ಸಾಮ್ ಬರಿಬೇಕು, ಆದರೆ ಎದಕ್ಕೂ ಯೂಸ್ ಆಗಲ್ಲ ಸ್ನೇಹಿತರೆ, ಅದು ಎಕ್ಸಾಮ್ ಅಷ್ಟೇ. ಇದನ್ನು ಈ ರೀತಿ ಇದೆ ಸ್ನೇಹಿತರೆ. ಈಗ ಆಮೇಲೆ ಯಾವ ರೀತಿ ಆಗುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಈಗ ಗಟ್ಟಿಯಾಗಿದೆ ಸ್ನೇಹಿತರೆ, ನೀರು ಹಾಕ್ಬೇಕಿದ್ದಕ್ಕೆ. ಈಗ ಯಾವ ರೀತಿ ನೀರು ಹಾಕ್ತಾರೆ ಅಂತ ನೋಡಿ ಸ್ನೇಹಿತರೆ. ಬೇಳೆ ಜಾಸ್ತಿ ಆಯ್ತು ಅಂತ ಹೇಳ್ತಿದ್ರು ಇವರು. ಬೇಳೆ ಸಾರು ಮಾಡ್ತಾರೋ ಬೇಳೆ ಪಲ್ಯ ಮಾಡ್ತಾರೋ ಅಂತ ಗೊತ್ತಾಗ್ತಿಲ್ಲ ಸ್ನೇಹಿತರೆ, ನೋಡೋಣ. ಇಲ್ಲಿ ಉಡುಪಿ ಮಂಗಳೂರಲ್ಲಿ ನೀರು ಒಳ್ಳೆ ಇರುತ್ತೆ ಸ್ನೇಹಿತರೆ. ನಮ್ಮ ಇಲ್ಲಿ ನದಿ ನೀರು ಬೇರೆ, ಅಲ್ಲಿ ನದಿ ನೀರು ಬೇರೆ ಸ್ನೇಹಿತರೆ. ಇಲ್ಲಿ ಫ್ರೆಶ್ ಇರುತ್ತೆ ನೀರು, ತುಂಬ ಭೂಮಿ ನೀರು ಸ್ನೇಹಿತರೆ. ಇಲ್ಲಿ ಭೂಮಿ ನೀವು 10 ಅಡಿ ತೋಡಿದ್ರೆ ನೀರು ಬರ್ತದೆ. ನಮ್ಮ ಕಡೆ ನೀವು 150 ಮೀಟರ್ ತೋಡಿದ್ರೆ ನೀರು ಬರೋದಿಲ್ಲ ಸ್ನೇಹಿತರೆ. ಬ್ಲಾಗ್ ಮಾಡ್ತಿದ್ದಾರೆ, ಬ್ಲಾಗ್ ಮಾಡ್ತಿದ್ವಿ ಈಗ. ಸಾಕು ನೀರು ಅಷ್ಟೇ ನೋಡಿ ಸ್ನೇಹಿತರೆ. ನಾವು 3 ಜನ ಇದ್ದೀವಿ ಸ್ನೇಹಿತರೆ, ಇಷ್ಟು ನೀರು ಹಾಕಿದ್ದೀವಿ. ನೀವು 6 ಜನ ಇದ್ರೆ ಇಷ್ಟೇ ಟೈಮಿದ್ರೆ ನೀರು ತುಂಬ ಹಾಕಿ ನೀವು. ಇದು ಈಗ ಈ ರೀತಿ ಇದೆ ಸ್ನೇಹಿತರೆ. ಇದು ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ನಿಮ್ಗೆ ತೋರಿಸ್ತೇನೆ ಸ್ನೇಹಿತರೆ. ನಾವು ಈಗ ಅದು 10 ನಿಮಿಷ ಆದ್ಮೇಲೆ ಸ್ವಲ್ಪ ಬೆಲ್ಲ ಹಾಕ್ಬೇಕು ಸ್ನೇಹಿತರೆ. ಅಷ್ಟು ಹಾಕಿ, ಅದು ಅಷ್ಟು ಬೆಲ್ಲ ಅಂದ್ರೆ ಇಷ್ಟು ಬೆಲ್ಲ ಆಗ್ತದೆ. ಹಾಕಿ ನೀವು ನೋಡೋಣ. ಇಲ್ಲ ಸ್ವಲ್ಪ ಸುಮ್ಮನೆ ಹಂಗ. ನೋಡಿ ಈ ಬೆಲ್ಲ ಯಾವ ರೀತಿ ಇದೆ ನೋಡಿ ಸ್ನೇಹಿತರೆ. ಈ ರೀತಿ ಬೆಲ್ಲ ಹಾಕ್ಬೇಕು ನೀವು. ನಿಮ್ಮ ಇದು ಗಟ್ಟಿ ಬೆಲ್ಲ ಇದ್ರೆ ಗಟ್ಟಿ ಬೆಲ್ಲ ಹಾಕಿ. ಇದು ಸಾರು ಹೆಸರು ಅಂತ ಸರ್? ಇದು ಸಾರು ಹೆಸರೇನು ನೋಡಿ ಸ್ನೇಹಿತರೆ. ಬೇಳೆ ಸಾರು ಅಂತ ಹೇಳಿದ್ರು ಅವ್ರು ಸಾರು, ಮತ್ತು ಸೋಯಾ ಹಾಕಿದ್ದಾರೆ. ಸೋಯಾ ಬೇಳೆ ಸಾರು ಅಂತ ಇಟ್ಕೊಳ್ಳಿ ಹೆಸರಷ್ಟೇ. ಅದು ಆಮೇಲೆ ಎಕ್ಸ್ಟ್ರಾ ಪ್ರೋಟೀನ್ ಸಿಗ್ಲಿ ಅಂತ ಮಾಡಿದ್ವಿ ಸ್ನೇಹಿತರೆ ನಾವು.